ನಮಸ್ಕಾರ ಸ್ನೇಹಿತರೆ, ನಾನೇ ನಿಮ್ಮ ರಾಘವೇಂದ್ರ. ಈ ದಿನ ಅಮಾವಾಸ್ಯೆ ದಿನ. ಚಾಮುಂಡೇಶ್ವರಿ ದುರ್ಗಾ ದುರ್ಗಾತಿ ಶಮನಿ ದುರ್ಗಾ ಪದ್ಮಿನಿವಾರಿಣಿ ದುರ್ಗಮಚ್ಛೇದಿನಿ ದುರ್ಗ ಸಾಧಿನಿ ದುರ್ಗನಾಶಿನಿ ದುರ್ಗತೋಧಾರಿಣಿ ದುರ್ಗ ನಿಹಂತ್ರಿ ದುರ್ಗಮಾಪಹ ದುರ್ಗಮಜ್ಞಾನದ ದುರ್ಗ ದೈತ್ಯ ಲೋಕದ ವಾನಲ ದುರ್ಗಮಾ ಲೋಕ ದುರ್ಗಮಾತ್ಮ ಸ್ವರೂಪಿಣಿ. ಸ್ನೇಹಿತರೆ ನಮಸ್ಕಾರ. ಬನ್ನಿ ಹೋಗೋಣ ದೇವಸ್ಥಾನಕ್ಕೆ. ಅಮ್ಮನವರ ದೇವಸ್ಥಾನ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ. ಸ್ನೇಹಿತರೆ, ಈ ದಾರಿ ನೋಡ್ತಾ ಇರ್ಬೋದು. ಇತ್ತ ಕಡೆಯಿಂದ ಬಂದರೆ ಡಿ ಕ್ರಾಸ್, ಮೇಲಿಂದ ಬಂದರೆ ಟಿ ವಿ ಕ್ರಾಸ್. ಪಕ್ಕದಲ್ಲೇ ಇರ್ಬೋದು ಒಂದು KV, ಒಂದು ಕಲೆಕ್ಷನ್ಸ್ ಎಲೆಕ್ಟ್ರಿಕಲ್ಸ್ ಅಂದರೆ ಕರ್ನೆಂಟು. ಅದರ ಪಕ್ಕದಲ್ಲೇ ಇರ್ಬೋದು ಸ್ವಲ್ಪ ದೂರದಲ್ಲಿ ನಗರ ಪೊಲೀಸ್ ಸ್ಟೇಷನ್. ಮತ್ತು ಇದರ ಹಿಂದೆನೇ ಇರ್ಬೋದು ದೇವಸ್ಥಾನದ ಹಿಂಭಾಗದಲ್ಲಿರ್ಬೋದು ಗೋರ್ಮೆಂಟ್ ಹಾಸ್ಪಿಟಲ್ ಅಂದರೆ ಸರ್ಕಾರಿ ಆಸ್ಪತ್ರೆ, ಹೆರಿಗೆ ಆಸ್ಪತ್ರೆ ಮತ್ತು ಸಾರ್ವಜನಿಕರ ಆಸ್ಪತ್ರೆ. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೇ ಬಟನ್ ಒತ್ತಿರಿ. ಮತ್ತು ಈ ವಿಡಿಯೋನ ಆದಷ್ಟು ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ರೂಪವಾಗಿ ನಮಗೆ ತಿಳಿಸ್ಕೊಡಿ. ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಂದು ಪರಿಸರಕ್ಕೆ ಹೊಂದಾಣಿಕೆ ಆಗಿರುವ ಈ ದೇವಸ್ಥಾನ ಡಿ ಕ್ರಾಸ್ ಎಂಬ ಜಾಗದಲ್ಲಿ ಮಧ್ಯಭಾಗದಲ್ಲಿದೆ. ಅದು ಹೆದ್ದಾರಿಯ ಪಕ್ಕದಲ್ಲಿದೆ. ಅಂದರೆ ಬೆಂಗಳೂರು ಟು ಗೌರಿಬಿದನೂರು ದಾರಿಯ ಪಕ್ಕದಲ್ಲಿದೆ ಮಧ್ಯಭಾಗ. ಈ ದಾರಿಯ ಮಧ್ಯಭಾಗದಲ್ಲಿ ಮುಂಭಾಗದಲ್ಲಿರುವುದೇ ಒಂದು ಚರ್ಚು. ಆ ಚರ್ಚ್ ಮುಂದೆ ದಾರಿ ಇದೆ. ಆ ದಾರಿಯ ಮುಖಾಂತರನೇ ಈ ತಾಯಿ ದೇವಸ್ಥಾನಕ್ಕೆ ಬರ್ಬೋದು ಸ್ನೇಹಿತರೆ. ಈ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಪೂಜಾ ಕಾರ್ಯಕ್ರಮ ನಡೀತದಂತೆ. ಮತ್ತು ಅಮಾವಾಸ್ಯೆ, ಹುಣ್ಣಿಮೆ, ಪೌರ್ಣಮಿ ದಿನ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತದಂತೆ. ಅದೇ ಪೂಜಾ ಕಾರ್ಯಕ್ರಮಗಳು ಸುತ್ತಮುತ್ತಲಿನ ದೊಡ್ಡಬಳ್ಳಾಪುರ ತಾಲೂಕು ಮತ್ತು ಸುತ್ತಮುತ್ತಲಿನ ಇರುವ ಗ್ರಾಮಸ್ಥರೆಲ್ಲ ಬಂದು ಆ ತಾಯಿಗೆ ಪಾತ್ರರಾಗ್ತಾರೆ. ಮತ್ತು ಆ ದಿನ ತುಂಬ ಪೂಜಾ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ಕೂಡ ಮಾಡ್ತಾರಂತೆ ಸ್ನೇಹಿತರೆ. ಅಲ್ಲೇ ಕೂಡ ಬೆಲ್ದಚ್ಚು ಕೂಡ ಆರತಿ ಕೂಡ ಸಿಗುತ್ತೆ. ಅಂದರೆ ಬೆಲ್ದಚ್ಚು ಸಿಗುತ್ತೆ ಅಲ್ಲೇ ಸ್ನೇಹಿತರೆ. ಹೆಣ್ಣು ಮಕ್ಕಳು ಅಲ್ಲೇ ಕೂಡ ಬೆಲ್ದಾರತಿಯನ್ನು ಕೂಡ ಮಾಡಬಹುದು. ನೋಡಿ, ಅಲ್ಲಿ ಮಾಡ್ತಾಯಿದ್ದಾರೆ ನೋಡಿ ಸ್ನೇಹಿತರೆ. ಅಮ್ಮನವರಿಗೆ ಅಂದರೆ ಶ್ರೀ ಚಾಮುಂಡೇಶ್ವರಿ ತಾಯಿಗೆ ಸನ್ನಿಧಿಗೆ ಬಂದು ಅಲ್ಲೇ ಕೂಡ ಪೂಜಾ ಕಾರ್ಯಕ್ರಮನೂ ಮಾಡ್ತಾರೆ ಸ್ನೇಹಿತರೆ. ಅಲ್ಲಿ ಬಂದಿರುವ ಭಕ್ತಾದಿಗಳು, ಹೆಣ್ಣು ಮಕ್ಕಳು. ಇದು ಜಾಗ ಚಿಕ್ಕದಾಗಿತ್ತು ಸ್ನೇಹಿತರೆ. ನಾನು ನೋಡ್ದಂಗೆ 1-2 ವರ್ಷ ಮುಂಚೆ ಚಿಕ್ಕದಾಗಿತ್ತು. ಈಗ ತಾಯಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಅವ್ರು ಮಾಡಿದವ್ರಿಗೆ ತುಂಬ ಒಳ್ಳೆಯದಾಗಲಿ. ತುಂಬ ಸುತ್ತಲವಾದ ಕಾಂಪೌಂಡು, ಕೂರೋದಕ್ಕೆ ಒಂದು 50-60 ಜನ ಕೂತ್ಕೊಳ್ಳೋದಕ್ಕೆ ಜಾಗ. ಮತ್ತು ದೇವಿಯ ಗುಡಿ ಭಾಗದಲ್ಲಿ ಒಂದು 50-60 ಜನ ಕೂತ್ಕೊಬೋದು. ಹೊರಗಡೆ ಒಂದು 50 ಜನ ಕೂತ್ಕೊಬೋದು. ಇದೇ ಶ್ರೀ ಚಾಮುಂಡೇಶ್ವರಿ ತಾಯಿ ಮೆರವಣಿಗೆ ತಾಯಿ ದೇವಸ್ಥಾನ ದೇವರದು. ಒಳಗಡೆ ಗರ್ಭದಲ್ಲಿ ಇರುವುದೇ ಚಾಮುಂಡೇಶ್ವರಿ ತಾಯಿ. ನೋಡಿ, ನಮ್ಮ ಹೆಣ್ಣು ಮಕ್ಕಳು ಆರತಿ ಮಾಡ್ತಾಯಿದ್ದಾರೆ, ಬೆಲ್ದಾರತಿ. ನೋಡಿ, ಅಲ್ಲೇ ಅರಿಶಿನ ಕುಂಕುಮ ತೊಗೊಬೋದು. ತೀರ್ಥ ಪ್ರಸಾದ ಕೂಡ ಅಲ್ಲೇ ತೊಗೊಬೋದು ಸ್ನೇಹಿತರೆ. ಅಲ್ಲೇ ತೊಗೊತ ಸ್ನೇಹಿತರೆ ನೋಡ್ತಾ ಇರ್ಬೋದು. ಅಲ್ಲೇ ಕೂಡ ಬಂದಿರುವ ಭಕ್ತಾದಿಗಳಿಗೆ ಅಮಾವಾಸ್ಯೆ ದಿನ ಅಂದರೆ ಪ್ರತಿ ಅಮಾವಾಸ್ಯೆ ದಿನದಲ್ಲೂ ಅಲ್ಲಿ ಮತ್ತು ದೇವಸ್ಥಾನದ ಇದೇ ಶುಕ್ರವಾರ ಕೂಡ ಪಾಂಡುರಂಗ ಸ್ವಾಮಿ ದೇವಸ್ಥಾನದ ಒಂದು ಆಹ್ವಾನ ಪತ್ರಿಕೆ ಕೂಡ ಇದೆ. ಅಲ್ಲಿ ಕೂಡ ಇದೇ ಶುಕ್ರವಾರ ಪೂಜಾ ಕಾರ್ಯಕ್ರಮ ಇದೆ ಅಂತ 25ನೇ ತಾರೀಕು. ಎಲ್ಲರೂ ಹೋಗಿ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಆಮೇಲೆ ಕೂತ್ಕೊಂಡು ಅಲ್ಲಿ ಅನ್ನದಾನ ರಸೀದಿ ಕೂಡ ಪಡ್ಕೊಂಡು ಸ್ನೇಹಿತರೆ. ಮತ್ತು ಅನ್ನದಾನ ಸಂಪೂರ್ಣ ಕೂಡ ಇದೆ. ಅಲ್ಲಿ ಬಂದಿರುವ ಭಕ್ತಾದಿಗಳಿಗೆಲ್ಲರಿಗೂ ಊಟ, ತೀರ್ಥ ಪ್ರಸಾದ ಮತ್ತು ಪ್ರಸಾದವನ್ನು ಕೂಡ ಸಿಗುತ್ತೆ ಸ್ನೇಹಿತರೆ. ಪ್ರತಿ ಅಮಾವಾಸ್ಯೆ ದಿನ ಕೂಡ ಭಕ್ತಾದಿಗಳು ಒಬ್ಬೊಬ್ಬರು ಹರಕೆ ಹೊತ್ಕೊಂಡು ಏನಿರ್ತಾರೆ ಅವರು ಭಕ್ತಾದಿಗಳು ಅನ್ನದಾನ ಕೂಡ ಮಾಡ್ತಾರೆ. ನೋಡ್ತಾ ಇರಬಹುದು ಸ್ನೇಹಿತರೆ, ತುಂಬ ಚೆನ್ನಾಗಿದೆ ಜಾಗ. ಸುತ್ತು ಒಂದು ಅರಣ್ಯ ಪ್ರದೇಶದಲ್ಲಿರುವ ಜಾಗ ತುಂಬ ಚೆನ್ನಾಗಿದೆ. ನೋಡೋದಕ್ಕೆ ಖುಷಿಯಾಗುತ್ತೆ ಸ್ನೇಹಿತರೆ. ತುಂಬ ಡಿಸೆಂಟಾಗಿದೆ ಜಾಗ. ತುಂಬ ನೋಡಿ, ಅದು ತೋರಿಸ್ತಾ ಇದ್ದೀನಲ್ಲ, ಅದರಿಂದನೇ ಗೋರ್ಮೆಂಟ್ ಹಾಸ್ಪಿಟಲ್. ಸುತ್ತು ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಪರಿಸರಕ್ಕೆ ಹೊಂದಾಣಿಕೆ ಆಗಿರುವ ಶ್ರೀ ಚಾಮುಂಡೇಶ್ವರಿ ಸ್ವಾಮಿ ದೇವಸ್ಥಾನಕ್ಕೆ ನೀವು ಕೂಡ ಬಂದು ಆ ದೇವಿಗೆ ಪಾತ್ರರಾಗಿ
ನಾನು ಹೋಗಿದ್ದೆ, ತುಂಬ ಚೆನ್ನಾಗಿತ್ತು. ಅಮ್ಮನವರ ಆಶೀರ್ವಾದ ಪಡ್ಕೊಂಡೆ. ನಾವು ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಮೈಸೂರಲ್ಲಿ ನೋಡಿದ್ದೀವಿ, ಆದರೆ ಈಗ ನಮ್ಮ ದೊಡ್ಡಬಳ್ಳಾಪುರದಲ್ಲೂ ಕೂಡ ಇದೆ ದೇವಸ್ಥಾನ, ಚಾಮುಂಡಿ ತಾಯಿ ದೇವಸ್ಥಾನ. ನೋಡೋದಕ್ಕೆ ಚೆನ್ನಾಗಿದೆ ಸ್ನೇಹಿತರೆ, ಸೂಕ್ತವಾದ ಜಾಗ. ಬನ್ನಿ ಎಲ್ಲರೂ ಫ್ಯಾಮಿಲಿ ಸಮೇತ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಾನು ನಿಮ್ಮ ರಾಘವೇಂದ್ರ. ಬಾಯ್, ನಮಸ್ಕಾರ.